ನೋಡ್ತಾ ಇದ್ದೀರಾ GTV ಕನ್ನಡ ನ್ಯೂಸ್. ನಾನು ಲಕ್ಷ್ಮಿ ಬಿರಾದಾರ್. ತೀರದ ರೈತನ ಗೋಳು. ವಿಜಯಪುರ ಜಿಲ್ಲೆಯ ಶಿರನಾಳ ಗ್ರಾಮದ ಭೀಮಣ್ಣ ಬಬ್ಲಾದೆ ಎಂಬ ರೈತನದ್ದು 8 ಜನರ ಕುಟುಂಬ. 5 ಎಕರೆ ಜಮೀನಿನಲ್ಲಿ 6 ವರ್ಷದ ಹಿಂದೆ 2 ಎಕರೆಯಲ್ಲಿ 600 ಗಿಡ ದಾಳಿಂಬೆಯನ್ನ ನೆಟ್ಟು 6 ವರ್ಷದಿಂದ ಇಲ್ಲಿಯವರೆಗೆ 1 ಲಕ್ಷ ಆದಾಯ ಗಳಿಸುತ್ತಿದ್ದಾನೆ. ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಬರಗಾಲದಿಂದ ನೀರು ಇರದ ಕಾರಣ ಗಿಡವನ್ನ ಬದುಕಿಸಲು ಪ್ರಯತ್ನದಲ್ಲಿ 3 ಲಕ್ಷ ಸಾಲ ಮಾಡಿ ಟ್ಯಾಂಕರ್ನಿಂದ ನೀರನ್ನ ಹಾಕಿ ಇಲ್ಲಿಯವರೆಗೆ ಗಿಡಗಳನ್ನ ಜೀವಂತವಾಗಿ ಇಟ್ಟಿದ್ದಾನೆ. ಈಗ ಹಣ ಇಲ್ಲದೆ ಇರುವುದರಿಂದ ಗಿಡಗಳು ಒಣಗಿ ಹೋಗುತ್ತಿವೆ. ಇನ್ನಾದರೂ ಸರ್ಕಾರದಿಂದ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟರೆ ರೈತ ನನಗೆ ಸಾಲ ಮನ್ನಾ ಬೇಡ, ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಿ, ನಾನೇ ನಿಮಗೆ ಸಾಲ ಕೊಡು ನೀಡ್ತೇನೆ ಎನ್ನುತ್ತಿದ್ದಾನೆ. ಏನ್ರಿ ಏನದ ಪರಿಸ್ಥಿತಿ ಒಕ್ಕಲಿಗೆ ಕೆಟ್ಟು ಹೋಗ್ಯದ. ಎಲ್ಲ ದಾಳಂಬ್ರಿ ಏನದ ಎಲ್ಲ ಒಣಗಿ ಹೊಂಟವ. 2 ಲಕ್ಷ ಗಟ್ಟಲೆ ಆ ಕಡೆ ಮಾಡ್ಕೊಂಡ್ರೆ ಟ್ಯಾಂಕರ್ ಹಚ್ಕೊಂಡು ನೀರು ಹಾಕಿದೆವು. ಯಾವ ಬ್ಯಾಂಕಿನ ಸಾಲ ಮಾಡಿದ್ರಿ? ಬ್ಯಾಂಕಿಂದ ಮಾಡಿದ್ರ ಕೈಗಾಡು ಮಾಡಿದ್ರು? ಕೈಗಾಡಿ ಏನದ ಆ ಕಡೆ ಕೈಗಾಡಿ ಮಾಡಿದ್ದಾರೆ ರೀ, ಬ್ಯಾಂಕಿಂದ ಏನು ಮಾಡಿಲ್ಲ. ಹಿಂಗಾಗಿ ಏನದ ಏನು ಆದಿತ್ತು ಅನ್ನೋ ಒದ್ದಾಡಿದ್ರೆ ಏನದ 10-15 ಮಂದಿ ಕುಟುಂಬ. ಮತ್ತು ಅದ್ರ ಮೇಲೆ ನಮ್ಮ ಬಾಳೆ ಇದು ಹ್ಯಾಂಗೆ ಮಾಡೋದ್ರಿ ಪರಿಸ್ಥಿತಿ ಏನದ ನೋಡ್ರಿ. ಒಕ್ಕಲಿಗೆ ಅಂದ್ರೆ ನಾ ಭೀಮಣ್ಣ ಬಬ್ಲಾದಿ ಸರಿ ಎಲ್ಲ ಕೆಟ್ಟು ಹೋಗ್ಯದ್ರಿ ನಮ್ಮ ಬಸ್ತಾನಿ. ನಮ್ಮ ಮೊದಲು ನೀರಿನ ವ್ಯವಸ್ಥೆ ಒಂದು ಮಾಡಿಕೊಡ್ರಿ. ಏನೋ ಸಾಲ ಮನ್ನಾದ್ದು ಏನು ಬೇಕಾಗಿಲ್ರಿ. ಮೊದಲು ನೀರಿಂದ ಆಯ್ತಂದ್ರೆ ಏನ್ರಿ ಉಪಜನ ಆತೇವ್ರಿ ಸಾಹೇಬ್ರು. ಅವ್ಯವಸ್ಥೆಯ ತಾಣವಾದ ಇಂಡಿ ಸಾರ್ವಜನಿಕ ಗ್ರಂಥಾಲಯ. ಐತಿಹಾಸಿಕ ಜಿಲ್ಲೆಯ ಇಂಡಿ ತಾಲೂಕಿನ ಕೇಂದ್ರ ಮತ್ತು ಹೃದಯ ಭಾಗದ ಗ್ರಂಥಾಲಯ ಭೂತ ಬಂಗಲೆಯಾಗಿದೆ. ಗ್ರಂಥಾಲಯವು ಸುಮಾರು 70 ವರ್ಷಗಳ ಹಿಂದೆ ನಿರ್ಮಾಣವಾಗಿಯೂ ಇಂದು ತನ್ನ ಕತ್ತಲೆ ಕೋಣೆ ಅರಮನೆ ಎಂದು ಅಪಸ್ವರದಲ್ಲಿಯೇ ನಿಂತಿದೆ. ಇಂಡಿ ಪಟ್ಟಣದಲ್ಲಿ 1973ರಲ್ಲಿ ಪ್ರಾರಂಭವಾದ ಗ್ರಂಥಾಲಯ ತಾಲೂಕಿನ ಮತ್ತು ಪಟ್ಟಣದ ಪ್ರಮುಖ ಗ್ರಂಥಾಲಯವಾಗಿರುವುದರಿಂದ ಗ್ರಾಮೀಣ ಭಾಗದ ಮತ್ತು ಪಟ್ಟಣದ 100 ಓದುಗರು ಬರುತ್ತಾರೆ. ಆದರೆ ಪುಸ್ತಕಗಳಿಲ್ಲದೆ ಬಿಕೋ ಎನ್ನುವ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ. ಮೂಲ ಸೌಕರ್ಯವಿಲ್ಲದೆ ಬಡವಾಗಿ ನಿಂತಿದೆ. ಗಾಳಿ, ಬೆಳಕು, ನೀರು, ಫ್ಯಾನ್, ದೀಪದ ವ್ಯವಸ್ಥೆ ಇಲ್ಲದೆ ಬಡವಾಗಿದೆ ಈ ಗ್ರಂಥಾಲಯ.
ಪಟ್ಟಣದ ಗ್ರಂಥಾಲಯದ ವ್ಯವಸ್ಥೆ ಅಲ್ಲದ ಅವ್ಯವಸ್ಥೆ. ಇಲ್ಲಿ ಮಲಮೂತ್ರ ವಿಸರ್ಜನೆ ಮತ್ತು ಕುಡಿದು ದಾಂಧಲಿ ಮಾಡೋ ಗ್ಯಾಂಗ, ಆಮೇಲೆ ಸೊಳ್ಳೆಗಳ ಕಾಟ, ಆಮೇಲೆ ಫ್ಯಾನಿನ ವ್ಯವಸ್ಥೆ ಇಲ್ಲ, ಆಮೇಲೆ ಏನದ ಸೋರ್ತದ, ಮಳೆ ಬಂದರೆ ಸೋರ್ತದ ಇಲ್ಲಿ. ಮತ್ತು ಹೆಣ್ಮಕ್ಳು ಅಂತೂ ಬರೋದೇ ಇಲ್ಲ ಈ ವ್ಯವಸ್ಥೆ ನೋಡಿ. ಬಂದರೂ ಈ ಪುಸ್ತಕಗಳು ಸರಿಯಾಗಿ ಸಿಗೋದಿಲ್ಲ. ಆಮೇಲೆ ಏನದ ಇಲ್ಲಿ ಹಂದಿಗಳ ಕಾಟ, ಇದ್ರ ಬಗ್ಗೆ ಏನಾದ್ರು ಜಾಗೃತಿ ವಹಿಸ್ಬೇಕು, ವ್ಯವಸ್ಥೆ ಮಾಡಬೇಕು. ನಮ್ಮ ಹೆಸರು ಬಸವರಾಜ್ ಸುತಾರ್ ಅಂತ. ನಾವು ಇಲ್ಲಿ 4-5 ವರ್ಷದಿಂದ ಬರ್ತಾ ಇದ್ದೀವಿ, ಇದೇ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಇದು ಗ್ರಂಥಾಲಯ ಅಂದ್ರೆ ಜ್ಞಾನಬರ ಶಾಲೆ ಅಂತ ಇದಕ್ಕೊಂಥರ ಶಾಲೆನೇ ಜ್ಞಾನ. ಇದು ಶಾಲೆ ಇಲ್ಲಿ ಬಂದರೆ ಜ್ಞಾನ ಬರಲ್ಲ, ಮಚ್ಚರ್ ಕಳೆದು ಜಡ್ ಬರುತ್ತೆ. ಈ ಥರ ಏನದ ನನ್ನ ಅನಿಸಿಕೆ. ಇದು ಇಂಡಿ ತಾಲೂಕಿನ ಸಾರ್ವಜನಿಕ ಗ್ರಂಥಾಲಯದ ಮಾಹಿತಿ. ಇದು ಭಾಳಷ್ಟು ಏನಪ್ಪ ಅಂತಂದ್ರೆ ಈ ಗ್ರಂಥಾಲಯ ಇಂಡಿ ತಾಲೂಕದಲ್ಲಿ ಇದ್ರೂ ಯಾವುದು ಗಬ್ಬು ವಾಸನೆಯನ್ನು ಒಳಗೊಂಡಂಥ ಗ್ರಂಥಾಲಯ ಅಂತಲೂ ಹೇಳ್ಬೋದು. ಯಾಕಂತಂದ್ರೆ ಒಳಗಿದ್ರ ವಿದ್ಯಾರ್ಥಿಗಳು ಓದಬೇಕು, ಸಾಹಿತಿಗಳು ಓದಬೇಕು ಅಂತಂದ್ರೆ ಗಬ್ಬು ವಾಸನೆ ಬರೋದರಿಂದ ಯಾರೂ ಈ ಗ್ರಂಥಾಲಯಕ್ಕೆ ಬರ್ತಾಯಿಲ್ಲ. ಆ ಗ್ರಂಥಾಲಯದಲ್ಲಿ ಭಾಳಷ್ಟು ಜನ ಕೂಡಲಿಕ್ಕೆ ವ್ಯವಸ್ಥೆ ಇಲ್ಲ, ಸೊಳ್ಳೆ ಕಾಟ. ಹೀಗಾಗಿ ಏನಪ್ಪ ಅಂತಂದ್ರೆ ಇದು ಗ್ರಂಥಾಲಯ ಹೇಳಕ್ಕೆ ಮಾತ್ರ ಏನಪ್ಪ ಅಂತಂದ್ರೆ ಗ್ರಂಥಾಲಯ ಆಗೈತಿ. ಇದಕ್ಕೆ ಅವ್ಯವಸ್ಥೆಯಿಂದ ಕೂಡೈತಿ. ಅಲ್ಲಿ ಶೌಚಾಲಯ ವ್ಯವಸ್ಥೆಯನ್ನು ಒಳಗೊಂಡ ಅಂತ ಹೇಳ್ಬೇಕು. ಇಲ್ಲಿ ಏನಪ್ಪ ಭಾಳಷ್ಟು ಜನ ಮದ್ಯ ಸೇವನೆ ಮಾಡ್ತಾರೆ. ಅಂಥದ್ದೇನೋ ಒಳಗೊಂಡಿರೋದ್ರಿಂದ ಯಾರೂ ಈ ಗ್ರಂಥಾಲಯಕ್ಕೆ ಬರಲಿಕ್ಕೆ ಹಿಂಜರಿತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ GTV ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು GTV ಕನ್ನಡದ ಕೊಡುಗೆ.